ಆದಮೇಲೆ ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ಮಾಹಿತಿ ಇತ್ತು. ಏನಪ್ಪ ಅಂತ ಅಂದರೆ, ಈಗ ನೀವು ಒಂದು ಮನೆಯಲ್ಲಿ ಗಣತಿ ಮಾಡ್ತಾ ಇರ್ತೀರ, ನಿಮಗೆ ಫೋನ್ ಕರೆ ಬಂದು ಇಂಟರ್ನೆಟ್ ಕಟ್ಟಾಗಿ ವಾಪಸ್ ನೀವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದಕ್ಕೆ ಬರ್ತೀರ ಆ್ಯಪಿಂದ, ಅಥವಾ ಆ ದಿನದಲ್ಲಿ ಆ ಗಣತಿನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ಬರಬೇಕಾಗತ್ತೆ, ಅಥವಾ ತಾಂತ್ರಿಕ ಸಮಸ್ಯೆಗಳಿಂದ ಆ್ಯಪು ಅಲ್ಲಿಗೆ ಸ್ಟಾಪ್ ಮಾಡುತ್ತೆ ಮತ್ತು ಹಿಂದಕ್ಕೆ ಬರ್ತೀರ. ಆಗ ನೀವು ಗಾಬರಿ ಆಗಬೇಕಾಗಿಲ್ಲ. ಅಷ್ಟು ತುಂಬಿದಂಥ ಮಾಹಿತಿ ಎಲ್ಲಿರುತ್ತೆ ಅಂತ ಅಂದರೆ ಸಾರಾಂಶದಲ್ಲಿ ಲಭ್ಯವಿರುತ್ತೆ. ಸಾರಾಂಶದಲ್ಲಿ ನೋಡ್ಬೋದು ಆ ಒಂದು ಕಟ್ಟಡ ಸಂಖ್ಯೆ ಮತ್ತು ಕುಟುಂಬದ ಸಂಖ್ಯೆ ಜೊತೆಗೆ ಜನಗಣತಿಯ ಮನೆ ಸಂಖ್ಯೆ ಸೇರಿದಂಗೆ ಅಲ್ಲಿರುತ್ತೆ. ಅದು ಅಪೂರ್ಣಗೊಂಡಿದೆ ಅಂತ ಮಾಹಿತಿ ಆಗಿರುತ್ತೆ. ಸೊ ಅದನ್ನು ಪೂರ್ಣಗೊಳಿಸಬೇಕು ಅಂತ ಅಂದರೆ ನೀವು ಮಾಹಿತಿ ತಿದ್ದುಪಡಿ ಅಂತ ಆಪ್ಷನ್ ಇದೆಯಲ್ಲ, ಆ ಮಾಹಿತಿ ತಿದ್ದುಪಡಿ ಆಪ್ಷನನ್ನು ಓಪನ್ ಮಾಡಿದಾಗ ಅಪೂರ್ಣಗೊಂಡಿರುವಂಥ ಮನೆಗಳ ಸಂಖ್ಯೆ ಸಿಗುತ್ತೆ. ಯಾವ ಮನೆ ನಿಮಗೆ ಅಪೂರ್ಣ ಆಗಿದೆ, ಉದಾಹರಣೆಗೆ ಒಂದು 10 ಪ್ರಶ್ನೆಗೆ ಉತ್ತರ ಕೊಟ್ಟು ಯಾವುದೋ ಒಂದು ಫೋನ್ ಕಾಲ್ ಬಂದು ಇಂಟರ್ನೆಟ್ ಕಟ್ಟಾಗಿ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಅಂದಾಗ ಆ ಮನೆಯನ್ನು ನೀವು ಗುರುತಿಸ್ಕೋಬೇಕು ಯಾವುದು ಅಂತ. ಅದನ್ನು ನೀವು ಲೇಔಟ್ ಮ್ಯಾಪ್ನಲ್ಲಿ ಎಷ್ಟನೇ ಕಟ್ಟಡದಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆ ಲೇಔಟ್ ಮ್ಯಾಪ್ನ ಮಾಡಿಸಿರೋದು. ಅಲ್ಲಿ ನೀವು ಆ ಮನೆಯನ್ನು ಓಪನ್ ಮಾಡಿಕೊಂಡು ಆ ಕಟ್ಟಡ ಸಂಖ್ಯೆಯಲ್ಲಿರ್ತಕ್ಕಂಥ ಆ ಒಂದು ಜನಗಣತಿ ಮನೆಯನ್ನು ಓಪನ್ ಮಾಡಿಕೊಂಡು 10ನೇ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತೀರ. 11ನೇ ಪ್ರಶ್ನೆಯಿಂದ ಅಲ್ಲಿ ನೀವು ಉತ್ತರವನ್ನು ಹಾಕೊಳ್ತಾ ಹೋಗ್ಬೋದು. ಅಲ್ಲೊಂದು ಪೆನ್ಸಿಲ್ ಗುರುತಿರುತ್ತೆ. ಆ ಪೆನ್ಸಿಲ್ ಗುರುತು ಮೇಲೆ ಬಂದರೆ ಮಾಹಿತಿಯನ್ನು ತಿದ್ದುಪಡಿ ಅಂತ ಬರುತ್ತೆ. ಈ ರೀತಿ ಹಿಂದಕ್ಕೆ ಬಂದಾಗ, ಸಡನ್ನಾಗಿ ಹಿಂದಕ್ಕೆ ಬಂದಾಗ, ಮಿಸ್ ಆಗಿ ಬಂದಾಗ, ಅಥವಾ ತಾಂತ್ರಿಕ ಸಮಸ್ಯೆಗಳಿಂದ ಬಂದಾಗ ಮಾಹಿತಿ ತಿದ್ದುಪಡಿಯಲ್ಲಿ ಬರ್ತದಲ್ಲ, ಅಲ್ಲಿ ನಾವು ಅದನ್ನು ಓಪನ್ ಮಾಡಿಕೊಂಡು ತಿದ್ದುಪಡಿ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಡಿಲೀಟ್ ಮಾಡಿದ್ದನ್ನು ವಾಪಸ್ ಪಡೀಲಿಕ್ಕಾಗಲ್ಲ. ಡಿಲೀಟ್ ಮಾಡೋ ಆಪ್ಷನನ್ನು ಭಾಳ ಕಡಿಮೆ ಉಪಯೋಗಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.